ಇವತ್ತಿನ ಕನ್ನಡ ಸೀರಿಯಲ್ ಸ್ಟಾರ್ಟಿಂಗಿಂದ ಏನಂದರೆ ನಿಧಿ ಪಾರು ಮಾತಾಡ್ತಿರ್ತಾರೆ. ಪಾರು ನಿಧಿ ಹತ್ರ ಲವ್ ಬಗ್ಗೆ ಕೇಳಿದಾಗ ಪಾರಿಗೆ ಹೇಳ್ತಾಳೆ ನಿಧಿ, ಪರಿಚಯ ಆಕಸ್ಮಿಕ ಆಗಿದ್ದು, ಆದರೆ ಅನಿವಾರ್ಯ ಅಂತ ಏನಿರಲಿಲ್ಲ. ಎಲ್ಲ ಶುರು ಆಯಿತು, ಎಲ್ಲ ಸ್ಟಾಪ್ ಆಯಿತು ಅಂತ ಹೇಳಿದಾಗ ಪಾರುಗೆ ಡೌಟ್ ಬರುತ್ತೆ. ಇದೇನಿದು ಬಿಡಿಸಿ ಹೇಳು ನಿಧಿ ಅಂತ ಹೇಳ್ಬೇಕಾದ್ರೆ ಇನ್ನೇನೋ ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಕರ್ಣ ಕೂಗ್ತಾನೆ ನಿಧಿ ಅಂತ. ಕರ್ಣ ಕೂಗಿದ ತಕ್ಷಣ ಇವಳು ಹೋಗ್ತಾಳೆ. ಇವಳು ಹೋದ್ಮೇಲೆ ಪಾರು ಯೋಚನೆ ಮಾಡ್ತಿರ್ತಾಳೆ, ಏನಾಯಿತು ಇವಳು ಲವ್ ಬಗ್ಗೆ ಏನಾಯಿತು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಯೋಚನೆ ಮಾಡೋದು. ನೆಕ್ಸ್ಟ್ ಸೀನಲ್ಲಿ ಕರ್ಣ ನಿಧಿಗೆ ಎಲ್ಲನೂ ಹೇಳಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನಿತ್ಯ ಬಂದ್ಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಕರೆದಾಗ ಹೋಗ್ತಾನೆ. ನಿತ್ಯನ ಹೇಳ್ತಾಳೆ, ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯನ ನನ್ನ ತಂಗಿ ಹತ್ರ ಹೇಳ್ಬೇಡಿ ಅಂತ ಹೇಳಿದಾಗ ಸರಿ ಆಯಿತು ನಾನು ಹೇಳಲ್ಲ ಅಂತ ಹೇಳಿ ಅವ್ನು ಸುಮ್ಮನಾಗ್ತಾನೆ. ನಿಧಿ ಬಂದು ಕೇಳಿದಾಗ ಕರ್ಣ ಏನೂ ಉತ್ತರ ಕೊಡಲ್ಲ. ನೆಕ್ಸ್ಟ್ ಸೀನಲ್ಲಿ ಮಾದಪ್ಪ ಅವ್ರ ಅಜ್ಜಿನ ಇಬ್ಬರೂ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಕರ್ಕೊಂಡು ಬಂದು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಅಷ್ಟರಲ್ಲಿ ಸೀನಾ ಮನೆಗೆ ಬಂದಿರ್ತಾನೆ. ನೆಕ್ಸ್ಟ್ ಹಿಂದಿನ ಎಪಿಸೋಡಲ್ಲಿ ಸೀನಾ ಪಿಂಕಿ ಬೈಕಲ್ಲಿ ಹೋಗಿದ್ದು ಇವ್ರ ಅಜ್ಜಿಗೆ ಸಿಕ್ಕಿರ್ತಾರಲ್ಲ, ಸೀನಾ ಇವ್ರನ್ನೆಲ್ಲ ನೋಡ್ಬಿಟ್ಟು ಓಡೋಯ್ತಾನೆ. ಓಡೋಗಿ ಇನ್ನೇನು ಸೀನಾ ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ. ಆವಾಗ ಕೊನೆ ತಂಗಿ ಹೋಗ್ಬಿಟ್ಟು ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದಾಗ ಅವ್ನು ಫುಲ್ಲು ಮುಖ ಎಲ್ಲ ಕವರ್ ಮಾಡ್ಕೊಂಡು ಬರ್ತಾನೆ ಚಳಿ ಅಂತ ಹೇಳ್ಬಿಟ್ಟು. ಕೊನೆಗೆ ಅವನು ಮುಖ ತೆಗಿಯಲ್ಲ ಅಂತ ಇರಬೇಕಾದ್ರೆ ರಶ್ಮಿ ತೆಗಿಯೋಣ ತೆಗಿ ಅಂತ ಹೇಳ್ಬಿಟ್ಟು ತೆಗ್ದಾಗ ಅವನು ನೋಡಿ ಸೀನನ್ನು ನೋಡಿ ಅವ್ರ ಅಜ್ಜಿರಿಬ್ಬರು ಶಾಕ್ ಆಗ್ತಾರೆ. ಶಾಕ್ ಆದಮೇಲೆ ಇವನು ಸೀನಾ ಏನು ಹೇಳ್ಬಾರ್ದು ಅಂತ ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಅದಾದಮೇಲೆ ಅವನ ಹತ್ರ ಸೀನನ ಹತ್ರ ವಾಚ್ ಇರುತ್ತಲ್ಲ, ಆ ವಾಚ್ ಸೀನ್ ಬರುತ್ತೆ. ಆ ವಾಚ್ನ ನಿತಿನ್ ಕಟ್ಟಿದಾಗ ಯು ಆರ್ ಪ್ರೆಗ್ನೆಂಟ್ ಅಂತ ಬಂದಾಗ ಇವರೆಲ್ಲರೂ ಶಾಕ್ ಆಗ್ತಾರೆ. ಆಮೇಲೆ ಪಾರು ಅಣ್ಣ ಎಲ್ಲರೂ ಹೇಳ್ತಾರೆ ಇದು ಸುಳ್ಳು ಹೇಳುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಕೊನೆಗೆ ಪಾರು ನಿತ್ಯ ಕೈಯಿಂದ ತೆಗಿಯೋಕ್ಕೆ ಹೋದಾಗ ಪಾರು ಗೊತ್ತಾಗುತ್ತೆ ಇವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ. ಅವಳೇನು ಅವಾಗ ಮಾತಾಡಲ್ಲ. ಇದೆಲ್ಲ ಆದಮೇಲೆ ಅಜ್ಜಿರಿಬ್ಬರು ನನಗೆ ನಿಮ್ಮ ಹಳ್ಳೀಲಿ ಎಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ ಹೇಳು ಅಂತ ಕರ್ಕೊಂಡು ಹೋಗು ಅಂತ ಸೀನನ್ನು ಕರೀತಾರೆ. ಸೀನನ್ನು ಕರ್ಕೊಂಡು ಹೋಗು ಸೀನಂಗೆ ಹೇಳ್ತಾರೆ, ನೀನು ಈ ಕೆಲಸ ಮಾಡ್ತಿದ್ಯಲ್ಲ ತಡಿ ನಾನು ನಿಂಗೆ ಅಣ್ಣ ಹಿಂಗೆ ಹೇಳ್ತೀನಿ, ಚಿಂದಂತ ಹೆಂಡ್ತಿ ಮನೇಲಿ ಇದ್ಮೇಲೆ ಏನಕ್ಕೆ ನೀನು ಇನ್ನೊಬ್ಳು ಸಹವಾಸ ಮಾಡಿದ್ಯಾ ಅಂತ ಸೀನಂಗೆ ಬೈತಾ ಇರ್ತಾರೆ. ಸೀನಂಗೆ ಬೈದ್ಮೇಲೆ ಈ ಕಡೆ ರಶ್ಮಿ ಬಂದ್ಬಿಟ್ಟು ಇಲ್ಲ ನನ್ನ ಗಂಡ ತುಂಬ ಒಳ್ಳೆಯವನು, ಅವನ ಆ ಥರ ಏನೂ ಕೆಲಸ ಮಾಡಲ್ಲ, ನಾನು ನನ್ನ ಗಂಡ ಮುಂಗಾರು ಮಳೆ ಫಿಲಮಲ್ಲಿ ಬರ್ತಾರಲ್ಲ ಆ ಹೀರೋಯಿನ್ ಥರ, ಅವ್ನ ಎದೆ ಮೇಲೆ ನಾನು ಕಾಲಿಟ್ಟರು ಅವನು ಸಂತೋಷವಾಗಿರ್ತಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವ್ರ ಅಜ್ಜಿ ಹೌದಾ ಹಂಗಾರೆ ನಿಮಗೊಂದು ಟಾಸ್ಕ್ ಕೊಡ್ತೀನಿ, ನೀನು ಅದನ್ನು ಮಾಡು ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಮುಂಗಾರು ಮಳೆಯಲ್ಲಿ ಹೇಗೆ ಹೀರೋಯಿನು ಗಣೇಶ್ ಎದೆ ಮೇಲೆ ಕಾಲಿಟ್ಕೊಂಡು ಹೋಗ್ತಾಳೆ ಅದೇ ಥರ ಮಾಡು ಅಂತ ಹೇಳಿ ಮಾಡಿಸ್ತಾರೆ. ಅದಾದಮೇಲೆ ನಿತ್ಯ ಪ್ರೆಗ್ನೆಂಟ್ ಆಗಿರೋದನ್ನ ಕರ್ಣನ ಹತ್ರ ಪಾರು ಕೇಳ್ತಾಳೆ. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳಿದ್ದಾರೆ. ಇನ್ನೊಂದು ಸೀನಲ್ಲಿ ನಯನ ಅಂತ ಅಂದರೆ ಕರ್ಣನ ಅತ್ತೆ ಇವರೆಲ್ಲ ಹೊರಗಡೆ ಬಂದ್ಬಿಡ್ತಾರಲ್ಲ ಅವನು ನೋಡ್ದಾಕಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೇಳಿ ಬೇಜಾರಾಗ್ತಾಳೆ. ಅದಾದಮೇಲೆ ಪಾರು ಅಪ್ಪಂಗೆ ಫೋನ್ ಮಾಡಿದಾಗ ದೇವರೇ ಅಣ್ಣ ಏನು ಮೈ ಮೇಲೆ ಬರ್ದಂಗೆ ನಾನು ಮಾಡ್ತೀನಿ, ಅಣ್ಣ ಸಾಯಿಸ್ತೀನಿ ಅಂತ ಹೇಳಿ ಅವರಪ್ಪ ನಯನನಿಗೆ ಹೆಲ್ಪ್ ಮಾಡ್ತಾರೆ. ಅದೇ ಇವತ್ತಿನ ಅಪ್ಡೇಟು.